ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್. ಪ್ರಜ್ವಲ್ ರೇವಣ್ಣ ಪಾಲಿಗೆ ನಿರ್ಣಾಯಕ ದಿನ ಇವತ್ತು. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅಂತಿಮ ತೀರ್ಪು. ಪ್ರಜ್ವಲ್ ವಿರುದ್ಧ ದಾಖಲಾಗಿರೋದು 4 ಅತ್ಯಾಚಾರ ಆರೋಪ ಪ್ರಕರಣ. ಮನೆಯ ಕೆಲಸದಾಕಿಯ ಮೇಲೆ ಅತ್ಯಾಚಾರ ನಡೆಸಿದಂತ ಆರೋಪ ಏನಿತ್ತು, ಈ ಪ್ರಕರಣದ ಅಂತಿಮ ತೀರ್ಪು ಹೊರಬೀಳಲಿದೆ. 2.5 ತಿಂಗಳು ಕೋರ್ಟ್ ಟ್ರಯಲ್ ನಡೆಸಿದೆ. ಕೇಸ್ ದಾಖಲಾಗಿ 14 ತಿಂಗಳಲ್ಲೇ ಹೊರಬೀಳ್ತಾ ಇದೆ ತೀರ್ಪು. ಇವತ್ತು ಎಲ್ಲರ ಚಿತ್ತ ಜನಪ್ರತಿನಿಧಿ ಕೋರ್ಟ್ನ ತೀರ್ಪಿನತ್ತ ಇದೆ. 4 ಕೇಸ್ಗಳ ಪೈಕಿ ಇವತ್ತು 1 ಪ್ರಕರಣದ ತೀರ್ಪು ಪ್ರಕಟ ಆಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅಂತಿಮ ತೀರ್ಪು ಹೊರಬೀಳಲಿದೆ. ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ನಿರ್ಣಾಯಕ ದಿನ. 4 ಅತ್ಯಾಚಾರ ಆರೋಪ ಪ್ರಕರಣಗಳು ದಾಖಲಾಗಿರೋದು. ಆ ಕೇಸ್ಗಳ ಪೈಕಿ 1 ಪ್ರಕರಣದ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. 2.5 ತಿಂಗಳು ಕೋರ್ಟ್ ಟ್ರಯಲ್ ನಡೆಸಿತ್ತು. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಎಲ್ಲರ ಚಿತ್ತ ಜನಪ್ರತಿನಿಧಿ ಕೋರ್ಟ್ನ ತೀರ್ಪಿನತ್ತ ನೆಟ್ಟಿದೆ. ಮನೆಯ ಕೆಲಸದಾಕಿಯ ಮೇಲೆ ಅತ್ಯಾಚಾರ ಮಾಡಿದಂತ ಆರೋಪದಡಿಯಲ್ಲಿ ಏನ್ ಕೇಸ್ ದಾಖಲಾಗಿತ್ತು. 2.5 ತಿಂಗಳು ಕೋರ್ಟ್ ಟ್ರಯಲ್ ನಡೆಸಿತ್ತು. ತೀರ್ಪನ್ನ ಕಾಯ್ದಿರಿಸಿತ್ತು ಕೋರ್ಟ್. ಇವತ್ತು ತೀರ್ಪು ಪ್ರಕಟ ಆಗುತ್ತೆ. 4 ಪ್ರಕರಣಗಳ ಪೈಕಿ ಈ ಪ್ರಕರಣದ ತೀರ್ಪು ಏನಾಗಿರುತ್ತೆ? ಎಲ್ಲರ ಚಿತ್ತ ಈಗ ಕೋರ್ಟ್ನತ್ತ ನೆಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.